friends, welcome back to my YouTube channel. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋ ಟಾಪಿಕ್ ವಿಡಿಯೋ ಏನು ಅಂತ ಅಂದರೆ, ನಮ್ಮ ಅಕ್ಕ 4 days ಇದೆ UK ಹೋಗೋಕ್ಕೆ. ಸೊ ನಾನು ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೇ ಒಂದಷ್ಟು ಆ್ಯಕ್ಟಿವಿಟೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳ ಜೊತೆ ಒಂದು ಸ್ವಲ್ಪ ದಿವಸ ಬರೀ 4 days ಇದೆ ಅಲ್ವಾ, ಸೊ ಅವಳ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇನ್ನು 4 days ಏನೇನು ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ ಅಕ್ಕನ ಕೈಲಿ, ಮತ್ತು ನಾನೇನೇ ಅವಳಿಗೆ ಹೆಲ್ಪ್ ಮಾಡ್ತೀನಿ, ಪ್ರತಿಯೊಂದು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಅವಳು ಹೋಗೋ 4 daysಲ್ಲಿ ಫಸ್ಟ್ ಡೇ ಇದು. ಅವಳಿಗೆ ಏನೇನು ಇಷ್ಟ ಆಗುತ್ತೆ ಅದು ಪ್ರತಿಯೊಂದೂ ಅವಳಿಗೆ ಮಾಡಿಸೋಣ ಅಂತಂದು ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ ಡೂ ಇಟ್, ಕಮ್ ಆನ್ ಫ್ರೆಂಡ್ಸ್. ನಮಕ್ಕ ಫಸ್ಟ್ ಡೇ ಅಲ್ವಾ ಇದು, ಅವಳು 4 daysಲ್ಲಿ ಇದು ಫಸ್ಟ್ ಡೇ ಆಗಿರುತ್ತೆ. ಅದರಲ್ಲಿ ನಾನು ವ್ಲಾಗ್ ಮಾಡ್ತಿರೋದೇನೆಂದರೆ ರಿಸಾರ್ಟ್ ಗಟ್ ಅಂತ ಅಂದ್ಬಿಟ್ಟು ಅದೇ ಏನೋ ಚೂಸ್ ಮಾಡ್ತಾರೆ ಗೊತ್ತಾ, ಅದೇ ಥರನೇ ಸಮ್ ಆ್ಯಕ್ಟಿವಿಟೀಸ್ನ ಬರ್ದಿದ್ದೀನಿ. ಇದು ಅವಳಿಗೆ ಏನೇನು ಇಷ್ಟ ಇದೆ ಅದನ್ನೇ ಬರ್ದಿದ್ದೀನಿ. ಲೆಟ್ಸ್ ಡೂ ಇಟ್ ಒನ್ಸ್, ಓಕೆನಾ? ಅವಳು ಏನೇನು ಪಿಕ್ ಮಾಡ್ತಾಳೆ ಅದನ್ನು ಅವಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ನಾನು ಮಾಡಿಸ್ತಾ ಇದ್ದೀನಿ. ಅವಳನ್ನ ಕರ್ಕೊಂಡು ಬರ್ತೀನಿ, 2 minutes ವೇಟ್ ಮಾಡಿ. ಶಿ ಈಸ್ ಮೈ ಸಿಸ್ಟರ್. ಆಲ್ರೆಡಿ ಇಂಟ್ರಡ್ಯೂಸ್ ಮಾಡ್ತೀನಿ ನನ್ನ ಬ್ಲಾಗಲ್ಲಿ, ಯಾಕೆಂದರೆ ನನಗೆ ಇದು ತುಂಬ ಜನ ಸಬ್ಸ್ಕ್ರೈಬರ್ ಇಲ್ಲ, ಮುಂದೆ ಆಗ್ತಾರೆ, ಆದಾಗ ಇವಳು ಗೊತ್ತಿರಬೇಕಲ್ಲ. ಸೊ ಒನ್ಸ್ ಅಗೇನ್ ನಾನು ಇಂಟ್ರಡ್ಯೂಸ್ ಮಾಡ್ತೀನಿ. ಶಿ ಈಸ್ ಮೈ ಸಿಸ್ಟರ್. ಅವಳು UK ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಅವಳು ಅಲ್ಲಿಗೆ ಹೋದ್ಮೇಲೆ ಇವಾಗ 4 days ಅಲ್ವಾ, 4 daysಲ್ಲಿ ಫಸ್ಟ್ ಡೇ ಅವಳು ಚಾಯ್ಸ್ ಮಾಡಬೇಕಲ್ಲ. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಏನೇನು ಬರ್ತಿದ್ದೀನಿ ಅಂತ ಅಂದ್ಬಿಟ್ಟು. ಒಂದ್ಸತಿ ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ಏನೇನಿದೆ ಅಂತ. ಬಟ್ ಅವಳಿಗಿನ್ನೂ ಗೊತ್ತಿಲ್ಲ ಏನು ಬರ್ದಿದ್ದೀನಿ ಅಂತ. ಲೆಟ್ಸ್ ಡೂ ಇಟ್ ವಿತ್ ಹರ್. ರಚಿತಕ್ಕ, ಏನು ಗೊತ್ತಾ, ಇದರಲ್ಲಿ 2 ಟಾಪಿಕ್ ಬರೆದಿದ್ದೀನಿ, ಓಕೆನಾ? ಇದರಲ್ಲಿ ನೀನು ಯಾಕೆ ಚೂಸ್ ಮಾಡ್ತೀಯ ಅದು ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ, ಅದಕ್ಕೆ ನಿನ್ನ ರೆಡಿ ಮಾಡ್ತಿದ್ದೀನಿ, ಓಕೆನಾ? ಲೆಟ್ಸ್ ಡೂ ಇಟ್ ಒನ್ಸ್. ಕಾಣಿಸ್ತಾ ಇಲ್ಲ ತಾನೇ ಥಾಮಸ್? ಇಲ್ಲ, ಕಟ್ ಮಾಡಿ ಏನು ಬಂದಿದೆ? ಚಾಮುಂಡಿ ಹಿಲ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ನಮ್ಮ ಅಕ್ಕನ ಈಗ. ಇವಾಗ ಹೇಮಕ್ಕ ಮತ್ತು ರುಚಿತಕ್ಕ ಪೆಟ್ರೋಲ್ ಬಂಕಿಂದ ಬರ್ತಾ ಇದ್ದಾರೆ, ಪೆಟ್ರೋಲ್ ಹಾಕಿಸ್ಕೊಂಡು. ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಂದ್ಬಿಟ್ಟು ನಾನು ನಮ್ಮ ಡ್ಯಾಡಿ ಜೊತೆ ಕೂತಿದ್ದೀನಿ. ನಮ್ಮ ಮೈಸೂರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಚಾಮುಂಡಿ ಬೆಟ್ಟನ. ಹಾಗೆ ಇಲ್ಲಿ ಬೇಜಾರಾದಾಗ, ಖುಷಿಯಾದಾಗ, ಇಲ್ಲ ಅಂದರೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬರೋದೇ ಚಾಮುಂಡಿ ಬೆಟ್ಟಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ ಕೂಡ ತುಂಬ ಬೇಗ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಆ ದೇವ್ರ ಹತ್ರ ಕೇಳ್ಕೊಂಡು ಬರ್ತೀನಿ. ದಟ್ ಸ್ಟಾರ್ಟ್ ಅವರ್ ಜರ್ನಿ ಫ್ರಮ್ ಟುಡೇ ಇಟ್ಸೆಲ್ಫ್. ನೋಡೋಣ ಎಷ್ಟು ಬೇಗ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಈಗ ಜಸ್ಟ್ ಬಂದ್ಬಿಟ್ಟು ಈಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈಗ ಅಕ್ಕನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಅವಳು ಜಾಕೆಟ್ ಎಲ್ಲ ರಿಮೂವ್ ಮಾಡ್ತಾ ಇದ್ದಾಳೆ. ರುಚಿ, ಹೇಮಕ್ಕ, ಹಾಗೆ ನಿಟ್ಕೊಂಡು ದೇವಸ್ಥಾನದ ಒಳಗಡೆ ಬಂದೇ ಬಿಟ್ವಿ. ಇನ್ನೇನೀಗ ಹೋಗಿ ದರ್ಶನ ಒಂದು ಮಾಡೋದೊಂದು ಬಾಕಿ. ಈಗ ಜಸ್ಟ್ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಒಳಗಡೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ, ಅದಾದ್ಮೇಲೆ ಆಚೆ ಬಂದಮೇಲೆ ವೀಡಿಯೋ ಮಾಡ್ತೀವಿ. ಈಗ ಜಸ್ಟ್ ದರ್ಶನ ಮಾಡ್ಕೊಂಡು ಆಚೆಗೆ ಬಂದ್ವಿ. ಇಲ್ಲಿ ನೋಡಿ ಅಕ್ಕ ಆಲ್ರೆಡಿ ರೀಲ್ಸ್ ಮಾಡ್ತಾ ಇದ್ದಾರೆ. ರಚಿತಾ, ಖುಷಿ ಆಯ್ತಾ? ಫುಲ್ ಒಳ್ಳೆ ದರ್ಶನ ಆಯಿತು ನಮಗೆ. ನಾನು ಒಳಗಡೆ ಅಂತೂ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಅದು ಗರ್ಭಗುಡಿ ಹತ್ರನೇ ಬಿಟ್ಟಿದ್ರು, ಫುಲ್ ನಿಯರ್. ವಿ ವರ್ ಹ್ಯಾಪಿ. ದರ್ಶನ ಕೂಡ ಎಲ್ಲರಿಗೂ ಚೆನ್ನಾಗಾಯಿತು. ಸೊ ಇವಾಗ ಜಸ್ಟ್ ಹಂಗೆ ಕುತ್ಕೊಂಡಿದ್ದೀವಿ. ಕುತ್ಕೊಂಡು ನೆಕ್ಸ್ಟ್ ಆಚೆಗೆ ಹೋಗ್ತೀವಿ. ಈಗ ದರ್ಶನ ಎಲ್ಲ ಆಯಿತು. ಇವಾಗ ಆಲ್ರೆಡಿ ಫೋಟೋ ಸೆಕ್ಷನ್ ನಡೆಸ್ತಾ ಇದ್ದಾರೆ ಇವರೆಲ್ಲ. ಫ್ರೆಂಡ್ಸ್, ಈಗ ದೇವ್ರದ್ದು ದರ್ಶನ ಮಾಡ್ಕೊಂಡು ಇವಾಗ ನೋಡಿ ಇಲ್ಲಿ ನಮ್ಮ ಅಕ್ಕ ನಮ್ಮ ಡ್ಯಾಡಿಗೆ ರೇಗಿಸ್ಕೊಂಡೆಲ್ಲ ಮಾಡ್ತಾ ಇದ್ದಾಳೆ. ಇಡ್ಲಿ ಬೇಕಂತೆ ನಮ್ಮ ಅಪ್ಪಂಗೆ. ಇಡ್ಲಿ ಬಾತ್. ನಮ್ಮ ಅಕ್ಕ ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ, ಒಂದೇ ಒಂದು ಪೀಸ್. ಹೇಮಿ, ಎಲ್ಲ ಹೋಗ್ತಿದ್ಯಾ? ಮನೆಗೆ. ದೇವ್ರ ದರ್ಶನ ಆಯ್ತಾ? ಹಾಂ, ಚುರುಮುರಿ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಂಟ್ರಿಬ್ಯೂಟ್ ಅಕ್ಕ ಕೊಡಿಸ್ತಾ ಇರೋದು. ನಾವು ಏಮಕ್ಕ ದೊಡ್ಡವರು, ದೊಡ್ಡ ಫೋನು, ಶ್ರೀಮಂತರು. ಫೋನೇ ಇಲ್ಲ ನೋಡಿ ಇಲ್ಲಿ. ನಮ್ಮ ಅಕ್ಕ ಫುಲ್ ಖುಷಿ ಆಗಿದ್ದಾರೆ. ಅದು ನಂದಲ್ಲಪ್ಪ, ದೊಡ್ಡವ್ರದಲ್ಲ. ಏನಾದರೂ ಬೇಕಾ ರುಚಿ?
ಓಡಿ ಓಡಿ ಬಂದೆ ಇವ್ರ ಹತ್ರ. ನಮ್ಮ ಡ್ಯಾಡಿ ಕರಿತಾ ಇದ್ದಾರೆ, ಅಲ್ಲಿ ಯಾರೋ ಸಿಕ್ಕಿದಾರಂತೆ ಫ್ರೆಂಡ್. ಬಾ ನಾನಿಂದ ನೀನು ಬಾ. ಜೊತೆಯಲ್ಲಿ ಏಮಕ್ಕ ಅವ್ರ ಜೊತೆ ನಾವು ದಯವಿಟ್ಟು ಚಾಮುಂಡಿ ಬೆಟ್ಟ ಮುಗಿಸಿ ಇವಾಗ ಅವರು ನಮಗೆ ಏನದು ಚರ್ಮುರಿ ಕಳಿಸ್ತಾ ಇದ್ದಾರೆ. ಇವಾಗ ನಮ್ಮ ಡ್ಯಾಡಿ ಫ್ರೆಂಡ್ಸ್ನ ತೋರಿಸ್ತೀನಿ. ಹಂಗೆ ಅಲ್ಲಿ ಯಾರೋ ಕೂತಿದ್ದಾರೆ. ಈಗ ಚರ್ಮುರಿ ತಗೋತಾ ಇದ್ದಾರೆ ಇವರು, ಸ್ಪೆಷಲ್ ಚರ್ಮುರಿ ಅಂತ ನೋಡಿ. ಎಕ್ಸ್ಕ್ಯೂಸ್ ಮೀ, ಇವ್ರು ತಗೋತಾ ಇದ್ದಾರೆ ಚರ್ಮುರಿ. ತಗೊಂಡು ನಾವು ತಿಂತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಅಪ್ಪಂಗೆ ಫುಲ್ ಚಳಿ ಆಗ್ಬಿಟ್ಟು ನನ್ನ ಜಾಕೆಟ್ ಇಸ್ಕೊಂಡ್ರೆ ನಾವೆಲ್ಲ ಸ್ಲೀವ್ಲೆಸ್ ಅಲ್ಲಿ ಬಂದಿದ್ದೀವಿ, ಆದ್ರೂ ನಮ್ಗೆ ಯಾರಿಗೂ ಚಳಿನೇ ಆಗ್ತಾ ಇಲ್ಲ ನೋಡಿ. ಆದ್ರೆ ನಮ್ಮ ಡ್ಯಾಡಿ ಎಲ್ಲ ಫುಲ್ ಸಾಕು ಬಿಡಪ್ಪ, ಜಿಪ್ಪು ಹಾಕೋತಾರೆ ನಮ್ಮದು ಏನದು ಜಾಕೆಟ್ ಡ್ಯಾಡಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ಸಣ್ಣನೇ ಇದನ್ನು ಕೊಡು ಅಂತ ಇಸ್ಕೊಂಡು. ದೇವ್ರದ್ದು ದರ್ಶನ ಎಲ್ಲ ಆಯಿತು. ಹಾಗೆ ಮನೆಗೆ ಹೋಗ್ತಾ ಇದ್ವಿ ಎಲ್ಲ ಮುಗಿಸ್ಕೊಂಡು. ಮತ್ತು ನಾನು ಅಕ್ಕಂಗೆ ಎಲ್ಲದೂ ದಿಸ್ ಆರ್ ದಟ್ ಅದು ಪ್ಲ್ಯಾನ್ ಮಾಡಿದ್ದೆ ಅಲ್ವಾ, ಅದನ್ನೆಲ್ಲನೂ ಇವತ್ತೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಲ್ರೆಡಿ ಇವತ್ತು ಈವ್ನಿಂಗ್ ಆಗಿದೆ ಮತ್ತು ನಾನು ಅವಳು ಎಲ್ಲೂ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಸೊ ಅದನ್ನು ನಾನು ನಾಳೆ ಕಂಪ್ಲೀಟ್ ಮಾಡ್ತೀನಿ. ನನಗಂತೂ ನಮ್ಮ ಮೈಸೂರು ಅಂದರೆ ತುಂಬ ಇಷ್ಟ. ಮತ್ತು ಇಲ್ಲೆಲ್ಲ ಫೋಟೋಸ್ ತಗೋತಾ ಇದ್ದಾರೆ. ಅಲ್ಲಿ ವ್ಯೂ ಅಂತೂ ಸಖತ್ತಾಗಿದೆ. ನಮ್ಮ ಮೈಸೂರನ್ನ ಒಂದೇ ಹತ್ರದಿಂದ ಮೇಲಿಂದ ಟಾಪ್ ವ್ಯೂವಿಂದ ನೋಡ್ಬೇಕಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಸಾಕು, ಅಷ್ಟು ಕ್ಯೂಟ್ ಇದೆ ನಮ್ಮ ಮೈಸೂರು. ಯಾರಾದರೂ ಬೇರೆ ಕಡೆಯಿಂದ ಬಂದರೆ ನಮ್ಮ ಚಾಮುಂಡಿ ಬೆಟ್ಟನ ಮಿಸ್ ಮಾಡಬೇಡಿ. ಮತ್ತು ಸಂಜೆ ಟೈಮ್ ಬಂತು ಅಂದರೆ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಅದು ಕೂಡ ತುಂಬ ಸಖತ್ತಾಗಿರುತ್ತೆ. ಅದು ಫೀಲೇ ಬೇರೆ. ಮತ್ತು ಇಲ್ಲಿ ಫುಲ್ ಮರ ಗಿಡ ಇರೋದ್ರಿಂದ ಫುಲ್ ಚಳಿ ಫೀಲ್ ಕೊಡುತ್ತೆ. ಒಂಥರ ಚೆನ್ನಾಗಿರುತ್ತೆ, ಅದ್ರ ಫೀಲ್ ಒಂಥರ ಸಖತ್ ಅಂತಲೇ ಹೇಳ್ಬೋದು. ಬಂದು ಒಂದ್ಸತಿ ಟ್ರೈ ಮಾಡಿ. ಮತ್ತು ಮೈಸೂರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿರ್ತಾರೆ ಅಂತ ಗೊತ್ತಿದೆ. ಹಾಗೆ ನಾನು ಹೋಗ್ಬೇಕಾದ್ರೆ ತುಂಬ ಆರ್ಸ್ ಎಲ್ಲ ನೋಡ್ಕೊಂಡು ಹೋದೆ. ಯಾಕೆಂದರೆ ಅಲ್ಲೇ ಅಲ್ವಾ ಇದ್ದಿದ್ದು. ವಾವ್, ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನಮ್ಮ ಮೈಸೂರಲ್ಲಿ ಆರ್ಸ್ ಎಲ್ಲ ಟ್ರೈನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವಾಗ ದಸರಾ ಟೈಮ್ ಅಲ್ವಾ. ಸೊ ನಾನು ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೀನಿ ಆನೆ ಹತ್ರ ಹೋಗೋದು. ಆನೆ ಅಂದರೆ ನಂಗೆ ತುಂಬ ಇಷ್ಟ, ಒನ್ ಆಫ್ ಮೈ ಫೇವ್ರೆಟ್ ಆ್ಯನಿಮಲ್ ಅಂತಲೇ ಹೇಳ್ಬೋದು. ಹೇಮಾ ಅವರೇ, ರುಚಿತಾ ನಾವಿಲ್ಲಿದ್ದೀವಿ. ಈಗ ನಮ್ಮ ಮನೆಯಿಂದ ಅಲ್ಲಿ ಮುಂದೆಗಡೆ ಒಂದು ಗಣೇಶ ಕೂರಿಸಿದ್ದಾರೆ, ಅಲ್ಲಿಗೆ ತೊಗೊಂಡೋಗ್ತಾ ಇದ್ದೀನಿ ಪೂಜೆ ಮಾಡ್ಸೋಕ್ಕೆ. ನೆಕ್ಸ್ಟ್ ಪೂಜೆ ಮಾಡಿಬಿಟ್ಟು ಹಾಗೆ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ನಾನು ಪ್ರಸಾದ ಹಂಚ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅಲ್ಲೋಗಿ ಸ್ವಲ್ಪ ವಿಡಿಯೋ ಮಾಡಿ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ಇದಕ್ಕೇನೆ. ನಮ್ಮ ಅಕ್ಕ ಒಂದ್ಸತಿ ಹೇಳಿಲ್ಲ, ತುಂಬ ಬೇಗ ಅಲ್ಲ ಬಿಟ್ಬಿಡ್ಬ. ನನ್ನ ಕೈಲಿ ಏಮಿ ಇಸ್ಕೋ ಏಮಿ. ನಮ್ಮ ಅಕ್ಕ ಹಿಡ್ಕೊಳಕ್ಕೆ ನಾಚಿಕೆ ಪಡ್ತಾಳೆ. ಆಯ್ತು ಹಿಡ್ಕೊ, ಫೋನ್ ಹಿಡ್ಕೊ ನೀನು. ಆಯಿತು ಕ್ಲೀನಾಗಿ ವಿಡಿಯೋ ಮಾಡ್ಕೊ. ಇಟ್ಕೊಳಕ್ಕೆ ನಾಚಿಕೆ ಅಲ್ಲ, ನಾನು ಕೊಡೋಕೆ ಬೇಕಾಗಿತ್ತು. ನಿಂತಾನೆ ನೀನು ಕೊಡ್ಬೇಕಲ್ವ ಹೆಮ್ಮೆ. ಒಂದೇ ವರ್ಷನೇ ಇಷ್ಟೊತ್ತಿಗೆ ಮಾಡೋರೆ. 10 ಗಂಟೆ ಇದೆಲ್ಲ ವ್ಲಾಗ್ ಯಾವಾಗ ಆಗ್ತಾಳೆ ನಂಗೆ ನಿಜ ಗೊತ್ತಿಲ್ಲ.
ಒಂದು ವರ್ಷ ಸ್ಟಾರ್ಟಿಂಗೇನೆ ಇವ್ರು ಸ್ಟಾರ್ಟ್ ಮಾಡಿರೋದೇ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ ನೋಟು. ಗಣೇಶನ ನಾನು ಅಷ್ಟೊತ್ತಿಂದ ವೆಯ್ಟ್ ಮಾಡಿ ಈಗ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ. ದೇವ್ರ ಹತ್ರ ಇವಾಗ ಹಂಗೇನಿಲ್ಲ, ಚೆನ್ನಾಗಿದೆ ಗಣೇಶ ಕೂಡ. ಇವಾಗ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ನಮ್ಮನೇಲಿ ಇರೋ ಪುಟಾಣಿ ಗಣೇಶನ ಬಿಟ್ಬಿಟ್ರೆ ಮುಗೀತು. ಪುಸ್ತಕವ ಬಿಡಿದಿರುವ ಶಕ್ತಿ ರೂಪಿಗೆ ಹಾರ ಪದಕವು ಚಂದಾದ ಸೀರೆಯು ನಂದಿರೂಢರಾಡಿರೂಢ ಅಂಬುಜಾಕ್ಷಿಗೆ ಸಾಕು. जय गणपति के 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 ನನ್ನ ಮಾಡಬೇಡ ಕಣಮ್ಮ ಇದನ್ನ ಮಾಡವ ನೀ ಬಿದ್ದಿದ್ದು ಹೊಂಡ್ಕೊಂಡೆ ನೀನೇ ಗಣಪತಿ के गणपति के गणपति के ನೀನೇ ಪಾಕೆಟ್ ಒಳಗಡೆ ಬಕೆಟ್ ಪೂಜೆ ಮಾಡಿ ಫಸ್ಟ್. ಈಗ ಕೊಡು ಗಂಟೆ ಅಲ್ಲಾಡ್ಸ್ತೀನಿ. ಅಲ್ಲ ಸಿಕ್ಸು ತುಳಸಿ ಕಟ್ಟೆಗೆ ಈ ಪೆದ್ದಪ್ಪನ ಇಟ್ಕೊಂಡು ನಾವು ವಿಡಿಯೋ ಮಾಡಬೇಕು, ಗಣಪತಿ ಬಿಡಬೇಕು. गणपति की जय गणपति की जय गणपति की जय गणपति की जय ಮೂರು ಸತಿ ಹೇಳಿಸು. गौरಮ್ಮ की जय गौरಮ್ಮ की जय गौरಮ್ಮ की जय ಹಾಗೆ ಕಾಮಿಡಿ ಮಾಡಿಕೊಂಡು ಈ ಗಣೇಶನ ಕೂಡ ನಾವು ಬಿಟ್ಟಾದಮೇಲೆ ನೆಕ್ಸ್ಟು ಅಕ್ಕ ಹೋಗ್ತಾಳೆ ಅಂತ ಹೇಳಿದ್ದೆ ಅಲ್ವಾ, ಹಾಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ನೈಟ್ ಬೇರೆ ಆಗಿತ್ತು. ಮತ್ತು ಅವಳಿಗೆ ಟಾಸ್ಕ್ ಏನು ಕಂಪ್ಲೀಟ್ ಮಾಡ್ಸೋಕ್ಕಾಗಲಿಲ್ಲ. ನಾಳೆ ಆ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಇವತ್ತೊಂದು ವಿಡಿಯೋ ಇಷ್ಟೇ, ಇದನ್ನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.